ಹೇ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಳ್ತೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಡೇ ಹ್ಯಾಂಡ್ ಇವತ್ತು ನಾವು ಎಲ್ಲಿ ಹೋಗಿದ್ವಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ ರೂಪಾ ಅಂತ, ಅವಳು ತುಮಕೂರಿಂದ ಬಂದಿದ್ದು. ನಾವಿಬ್ಬರು ಹೋಟೆಲ್ ಹೋಗಿದ್ದೀವಿ. ಬನ್ನಿ, ನಾವು ಎಲ್ಲಿ ಹೋಗಿದ್ವಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಬಸವೇಶ್ವರ ನಗರಲ್ಲಿ ಲೊಕೇಟ್ ಆಗಿರೋ K1 ಡೈನಲ್ಲಿದ್ದೀವಿ. ನೋಡಿ, ಎಂಟ್ರೆನ್ಸಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಂತೂ ತುಂಬ ಡೇಸ್ ಆಗಿತ್ತು ರೆಸ್ಟೋರೆಂಟ್ ಹೋಟೆಲ್ ಹೋಗಿರಲಿಲ್ಲ. ಇವಳು ನನ್ನ ಫ್ರೆಂಡ್ ರೂಪಾ ಅಂತ. ಆ್ಯಂಡ್ ಏನಂದರೆ ಎಂಟ್ರೆನ್ಸಲ್ಲಿ ಈ ಥರ ಒಂದು ಅಕ್ವೇರಿಯಮ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಫಿಶಸ್, ತುಂಬ 4 ಫಿಶ್ ಇತ್ತು. ಆ್ಯಂಡ್ ಇಲ್ಲಿ ಏನಂದರೆ ಕೇವ್ ಅಲ್ವಾ, ಅದಕ್ಕೆ ಸ್ವಲ್ಪ ಬೆಳಕು ಕಮ್ಮಿ ಇದೆ. ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿ ಇದೆ. ಆಮೇಲೆ ಈ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಎರಡು ಕಡೆಯಲ್ಲೂ ಡೈನಿಂಗ್ ಇದೆ. ಎಂಟ್ರಿಯಲ್ಲಿ ಈ ಥರ ಇದೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ವಿಡಿಯೋ ಮಾಡೋಕೆ ಕೊಟ್ಟಿದೆ. ಅದು ಹೆಂಗೆ ಬೇಕೋ ಹಾಗೆ ಮಾಡಿಬಿಟ್ಟಿದೆ. ಡೋಂಟ್ ಮೈಂಡ್ ಪ್ಲೀಸ್. ನೋಡಿ, ಇವಾಗ ನಾವು ಲೆಫ್ಟಲ್ಲಿ ಹೋದ್ವಿ ಸೀಟ್ ಸೆಲೆಕ್ಟ್ ಮಾಡೋಣ ಅಂತ. ಬಟ್ ನಂಗೆ ಇಷ್ಟ ಆಗಿತ್ತು, ಅಲ್ಲೇ ಕುತ್ಕೊಂಡ್ವಿ. ಆಲ್ರೆಡಿ ರಿಸರ್ವ್ ಎಲ್ಲ ಆಗಿತ್ತು. ಹಾಗಾಗಿ ಯಾವುದಿದೆಯೋ ಅದನ್ನೇ ಚೂಸ್ ಮಾಡಿಕೊಂಡೆ. ಯಾವ ಥರ ಸಿಸ್ಟಮ್ ನೋಡಿ, ಯಾವ ಥರ ಕೇವ್ ಒಂದು ಹೇಗಿರುತ್ತೆ ಒಳಗಡೆ ಹೋದರೆ ಅದೇ ಥರ ಕ್ರಿಯೇಟಿವಿಟಿ ಇದೆ. ತುಂಬ ಇಷ್ಟ ಆಯಿತು ನನಗಂತೂ. ಆಲ್ಮೋಸ್ಟು ಒಂದು 4 ಇಯರ್ಸ್ ಆಯಿತು K1 ಡೈನ್ ಹೋಗಿದ್ದು. ಎಲ್ಲಿ ಅಂದರೆ ಮೈಸೂರಲ್ಲಿ ಹೋಗಿದ್ದು ನಾನು. ಬ್ಯಾಂಗ್ಳೂರಲ್ಲಿ ನನಗೆ ಗೊತ್ತೇ ಇರಲಾಗಿದೆ ಅಂತ. ಆದರೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಇಷ್ಟ ಆಯಿತು. ಆ ಒಂದು ಮೇನ್ ಕ್ರಿಯೇಟಿವಿಟಿ ಇದೆಯಲ್ಲ, ಅದಂತೂ ತುಂಬ ಇಷ್ಟ ಆಯಿತು. ಎಲ್ಲ ಪ್ಲೈವುಡ್ಡಲ್ಲಿ ಮಾಡಿದರು. ನನಗೆ ತುಂಬ ಇಷ್ಟ ಆಗಿ ನಾನು ವಿಡಿಯೋ ಮಾಡಿ ಈ ಹೋಟೆಲ್ ಬಗ್ಗೆ ಸ್ವಲ್ಪ ಹೇಳಬೇಕಂತ ವಿಡಿಯೋ ಮಾಡಿದ್ದು. ಆ್ಯಕ್ಚುಲಿ ಇದು ಬಂದು ಬಸವೇಶ್ವರ ನಗರಲ್ಲೇ ಇರೋದು. ಎಲ್ಲರೂ ಹೋಗ್ಬೋದು. ಸೊ ಊಟ ಅಂತೂ ಹೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ನಾವು ಏನೇನು ತೊಗೊಂಡ್ವಿ ಅಂತ ಹೇಳ್ತೀವಿ. ಅದಕ್ಕೆ ಮುಂಚೆ ಹೇಗಿದೆ ಹೋಟೆಲ್ ಅಂತ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಡಿನ್ನರ್ ಹೇಗಿರುತ್ತೆ ನೋಡೋಣ ಬನ್ನಿ. ನಾವು ಊಟ ಆರ್ಡರ್ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಟೈಮ್ ಇದೆಯಲ್ಲ, ಅದಕ್ಕೆ ಹೀಗೆ ಮಾಡು ಹಾಗೆ ಮಾಡು ಅಂತೇಳಿ ನನಗೆ ಹೇಳ್ತಾ ಇದ್ದಾಳೆ, ಫೋರ್ಸ್ ಕೊಡು ಅಂತ. ಸೊ ನಾನು ಹಾಗೆ ಕೊಡ್ತಾ ಇದ್ದೆ. ಒಂದು ಮೈಂಡ್ ಚೇಂಜ್ ಆಗಿರ್ಬೋದು, ಮತ್ತು ನಮ್ಮ ಹ್ಯಾಪಿನೆಸ್ಗಾಗಿರ್ಬೋದು. ಅವಾಗವಾಗ ಈ ಥರ ಹೋದರೆ ಒಂದು ಖುಷಿ ಇರುತ್ತೆ. ಆಮೇಲೆ ಲೈಫ್ ಬೋರ್ ಆಗಿರೋದಾಗಲಿ ಏನೇ ಒಂದಾಗಲಿ ಎಲ್ಲ ನನಗೆ ಐ ಆಮ್ ಹ್ಯಾಪಿ ದಟ್ ಡೇ. ಅದಂತೂ ಖುಷಿ ಆಯಿತು. ನಾನು ಸ್ಟಾರ್ಟರ್ಸ್ಗೆ ಆ್ಯಕ್ಚುಲಿ ನನಗೆ ಮ್ಯಾಂಚೋ ಸೂಪ್ ಅಂದರೆ ಇಷ್ಟ. ಮ್ಯಾಂಚೋ ಸೂಪ್ ಆರ್ಡರ್ ಮಾಡಿದ್ದೆ. ಹಾಗೆ ಸೈಡ್ ಡಿಶ್ ಆಗಿ ನಾನು ಹೆಲ್ತಿಯಾಗಿ ಜಾಸ್ತಿ ಚೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಕ್ಯಾಶ್ಯೂ ಆರ್ಡರ್ ಮಾಡಿದ್ದೆ. ಹೇಳಬೇಕಂದ್ರೆ ಸ್ಟಾರ್ಟರ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಪನ್ನೀರ್ ಡ್ರೈ ಮಂಚೂರಿ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ಆ್ಯಕ್ಚುಲಿ ಬೇರೆಯೇ ಲೋಕದಲ್ಲಿದ್ದಾಳೆ ಅವಳು. ಬಟ್ ನಾನು ನಾನ್ ವೆಜ್ ಎಲ್ಲ ವೆಜ್. ಆ್ಯಂಡ್ ಇನ್ನೊಂದು ಚಿಕನ್ ಮಂಚೂರಿಯನ್ ಆರ್ಡರ್ ಮಾಡಿದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಒಮ್ಮೆ ನೀವು ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿ. ಮತ್ತೆ ನೆಕ್ಸ್ಟ್ ಡೇಯಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೆಳಗ್ಗೆನೇ ಇತ್ತು, ನಮ್ಮ ಆಂಟಿ ಮನೆಯಲ್ಲಿ ಫಂಕ್ಷನ್ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ವಿ. ಅದು ದೇವನಹಳ್ಳಿ ಹತ್ರ ಇರೋದು ಊರು. ಸೊ ಅಲ್ಲಿ ಹೋಗಿ ಸ್ವಲ್ಪ ಊಟ ಎಲ್ಲ ಊರಬ್ಬ ಅಂತ ಹೇಳ್ತಾರಲ್ಲ, ಅಲ್ಲಿ ಇಟ್ಕೊಂಡಿದ್ರು, ಇನ್ವೈಟ್ ಮಾಡಿದರು. ಮತ್ತು ಆಂಟಿ ಎಲ್ಲ ನೆನ್ನೆನೇ ಹೋಗಿದ್ರು. ಇವತ್ತು ನಾನು ಹೋಗ್ತಾ ಇದ್ದೆ. ಇನ್ನೇನು ರೀಚ್ ಆಗೋ ಟೈಮ್ ಬಂತು. ತುಂಬ ಅಂದರೆ ತುಂಬ ವೆದರ್ ಕೋಲ್ಡ್ ಇದೆ, ಚಳಿ ಬೇರೆ ಆಗ್ತಾ ಇತ್ತು. ಕಾರಲ್ಲಿ AC ಆನಲ್ಲಿತ್ತು. ರೀಚ್ ಆದೆ. ನೋಡಿ, ಈ ಥರ ಇದೆ ನಮ್ಮ ಅಜ್ಜಿ ಮನೆ ಊರು. ಹೀಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದೆ ನಾನಂತೂ. ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಸಿಂಪಲ್ ಆಗಿದ್ದೆ. ಆ್ಯಂಡ್ ಅಲ್ಲಿ ಈ ಥರ ಇತ್ತು. ವೆದರ್ ಕೂಡ ಚಿಲ್ಲಾಗಿತ್ತು. ಮತ್ತು ಬೆಂಗಳೂರು ಬಂದೆ. ತುಂಬ ಟಯರ್ಡ್ ಆಗಿದೆ, ರೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.